ಸೂಪರ್ ಸರ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೂಪರ್ ಆಗಿದೆ. ಸರ್ ಏನು ಇಷ್ಟ ಆಯಿತು? ಒಳ್ಳೆ ಕಾಮಿಡಿ ಇಷ್ಟ ಆಗಿದೆ. ಮತ್ತು ಆಮೇಲೆ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಂದು ಏನು ಫೀಲ್ ಇರುತ್ತೆ ಅದೇ ಥರ ಕೊಡುತ್ತೆ. ಬಟ್ ಇದರಲ್ಲಿ ದೇವರನ್ನು ನಂಬಿದವರಿಗೆ ಕೈ ಬಿಡೋಣ ಅನ್ನೋ ಕೊನೆಗೆ ಒಂದು ಮೆಸೇಜು ಇದೆ, ಕಾಮಿಡಿ ಇದೆ, ಬಟ್ ಸಖತ್ತಾಗಿದೆ. ಸರ್ ಡಬಲ್ ಮೀನಿಂಗ್ ಎಲ್ಲ ಜಾಸ್ತಿ ಇದೆ ಕಮ್ಮಿ ಇದೆ? ಡಬಲ್ ಮೀನಿಂಗ್ ಜಾಸ್ತಿ ಇದೆ ಕಮ್ಮಿ ಇಲ್ಲ ಸರ್, ಡಬಲ್ ಮೀನಿಂಗ್ ಏನಿಲ್ಲ ಸರ್, ಎಲ್ಲ ಸಖತ್ತ ಬಗ್ಗೆ ಇದೆ. ಬಟ್ ಆ ಥರದ್ದು ಚೆನ್ನಾಗಿದೆ. ಪ್ರಜೆಗಳು ನೋಡ್ಬೋದು, ಸಾಮಾನ್ಯ ವ್ಯಕ್ತಿಗಳು, ಸಾಮಾನ್ಯದವರು ಎಲ್ಲರೂ ನೋಡ್ಬೋದು. ಒಬ್ಬ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡ 40 ವರ್ಷದವರೆಗೂ ನೋಡ್ಬೋದು ಅಂತ ಸರ್ ಹೇಳಿದ್ರು. ಅದೇ ಥರನೇ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾದ್ರೂ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಓಕೆ ಓಕೆ ಥ್ಯಾಂಕ್ ಯು. ಜೈ ಶ್ರೀರಾಮ್, ಜೈ ಭೀಮ್, ಜೈ ಭುವನೇಶ್ವರಿ ಮಾತೆ. ಇವತ್ತು ಸಿಕ್ಕಿಂಗಟ್ಟು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತು ಎಲ್ಲರಿಗೂ, ಮತ್ತು ಡೈರೆಕ್ಟ್ರು, ಮತ್ತು ಟೋಟಲ್ ಫಿಲಮ್ ಇಂಡಸ್ಟ್ರಿ ಟೀಮ್ಗೆ, ಮತ್ತು ಈ ಒಂದು ಟೀಮಲ್ಲಿ ವರ್ಕ್ ಮಾಡೋಂಥವ್ರು ಎಲ್ಲರಿಗೂ ಹ್ಯಾಟ್ಸ್ ಆಫ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಭಗವಂತನು ಅಯ್ಯಪ್ಪನ ರೀತಿಯಲ್ಲಿ ತೋರಿಸಿದ್ದಾರೆ. ಅಯ್ಯಪ್ಪನ ರೀತಿ ಅಂದರೆ ಒಂದು ಭಗವಂತನು ಯಾವತ್ತೂ ಜೊತೆಲೇ ಇರ್ತಾನೆ, ಪಕ್ಕದಲ್ಲೇ ಇರ್ತಾನೆ. ಪ್ರತಿ ಕ್ಷಣನೂ ನಮ್ಮ ಜೊತೆಲೇ ಇದ್ದು ನಮಗೆ ಬೇರೆ ಎಲ್ಲ ರೀತಿಯಲ್ಲೂ ಪಾಸಿಟಿವ್ ಆಗಿ ನಮಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇರ್ತಾರೆ. ನಮ್ಮ ಬೆನ್ನು ತಟ್ತಾ ಇರ್ತಾರೆ, ಎಲ್ಲ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ. ನಾವು ಎಲ್ಲ ಮನುಷ್ಯ ಸರ್ ಫಿಲಮ್ ಬಗ್ಗೆ ಮಾತಾಡಿ ಸರ್, ಫಿಲಮ್ ಬಗ್ಗೆ ಮಾತಾಡಿ ಸರ್. ಎಲ್ಲರಿಗೂ ಒಳ್ಳೇದಾಗಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯವರು ಮತ್ತು ಮೆಸೇಜ್ ಕೊಟ್ಟಿದ್ದಾರೆ. ಅದು ತುಂಬ ಹಾರ್ಟ್ ಟಚ್ ಆಯಿತು. ಆಮೇಲೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್ ಇಸ್ ಅಮೇಝಿಂಗ್. ಡೈಲಾಗ್ಸ್ ವಿಜಯ್ ಪ್ರಸಾದ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಯೋಗಿ ಸಿಂಗ್ಗಳು ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೊಸ ಪರಿಚಯ ಹಳೆ ಬೇವರ್ಸಿ ಅನ್ನೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಬಂದಿದ ತಕ್ಷಣ ಎಲ್ಲರೂ ನಗ್ತಾರೆ. ಕಾಮಿಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಅವರು ಇಟ್ಸ್ ವೆರಿ ನೈಸ್. ಐ ಥಿಂಕ್ ಎವ್ರಿಬಡಿ ಶುಡ್. ಯೋಗಿಯರ ಪಾತ್ರ ಹೇಗಿದೆ? ಯೋಗಿ ಪಾತ್ರನೂ ತುಂಬ ಚೆನ್ನಾಗಿದೆ. ಸಿದ್ಲಿಂಗು 1, ಸಿದ್ಲಿಂಗು 2 ಎರಡೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಕಂಟಿನ್ಯೂಟಿವ್ಯೂ ಇದೆ. ಅವ್ರು ನೋಡೋಕ್ಕೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸೋನು ಗೌಡ ಅವರು ವೆರಿ ಗ್ಲಾಮರಸ್, ವೆರಿ ಪ್ರಿಟಿ. ಅವ್ರನ್ನ ನೋಡ್ತಾನೆ ಇರಬೇಕಂತ ಅನಿಸುತ್ತೆ. ಆ್ಯಂಡ್ ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿ. ಡೈರೆಕ್ಟ್ರು ಡಬಲ್ ಮೀನಿಂಗ್ ಜಾಸ್ತಿ ಮಾಡ್ತಾರೆ. ಈ ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಜಾಸ್ತಿ ಇಲ್ಲ, ಈ ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಇಲ್ಲ. ಬಟ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ.